ಬಂದದ್ದು ನಡುಗನ್ನಡದ ಯುಗ. ಸುಮಾರು 11ನೇ ಶತಮಾನದಿಂದ 19ನೇ ಶತಮಾನದವರೆಗೆ ನಡುಗನ್ನಡದಲ್ಲಿ ವಚನ ಸಾಹಿತ್ಯ, ಶತಕ ಸಾಹಿತ್ಯ, ಹರಿಹರನ ರಗಳೆ ಕಾವ್ಯ, ಕುಮಾರವ್ಯಾಸನ ಷಟ್ಪದಿ, ಸಾಂಗತ್ಯ, ದಾಸ ಸಾಹಿತ್ಯ, ಸೂಫಿ ಸಾಹಿತ್ಯ ಇತ್ಯಾದಿ ಬಗೆಗಳು ಸಮೃದ್ಧಿಯಿಂದ ಬೆಳೆದವು. ಇವುಗಳಲ್ಲಿ ಅತ್ಯಂತ ಜನಪ್ರಿಯವಾಗಿದ್ದು ಕವಿಗಳು ಸ್ವತಂತ್ರವಾಗಿ ರಚಿಸಿದ ದಾಸ ಸಾಹಿತ್ಯ ಮತ್ತೆ ವಚನ ಸಾಹಿತ್ಯ. ಜಾತಿಯ ಖಂಡನೆ, ಅಂಧಶ್ರದ್ಧೆ ಮತ್ತು ಮೂಢನಂಬಿಕೆಗಳ ತಿರಸ್ಕಾರ ಅಷ್ಟೇ ಅಲ್ಲದೆ ಸುಲಭವಾಗಿ ಆಡುಭಾಷೆನಲ್ಲಿ ಹಾಡಿದ ವಚನಗಳು ಮತ್ತೆ ಕೀರ್ತನೆಗಳು ಜನರ ಮನಮುಟ್ಟಿತು. ಜೀವನದ ಅನುಭವದ ಮಾತುಗಳೇ ವಚನಗಳಾದವು. ಜೇಡರ ದಾಸಿಮಯ್ಯನವರಿಂದ ಹಿಡಿದು ಅಲ್ಲಮ್ಮ ಪ್ರಭು, ಬಸವೇಶ್ವರ, ಅಕ್ಕ ಮಹಾದೇವಿ ಮೊದಲಾದ ವಚನಕಾರರು ಶಿವಭಕ್ತಿಯೊಂದಿಗೆ ನಮ್ಮ ಸಾಹಿತ್ಯದ ಸಂಪತ್ತನ್ನು ಹೆಚ್ಚಿಸಿದ್ದಾರೆ. ಕನ್ನಡಿಗರಿಗೆ ಹರಿಭಕ್ತಿಯ ನುಡಿಸಿದ ಪರಂಪರೆಯಲ್ಲಿ ನರಹರಿ ತೀರ್ಥರು, ವ್ಯಾಸರಾಯರು, ವಾದಿರಾಜರು, ಪುರಂದರದಾಸರು, ಕನಕದಾಸರು, ರಾಘವೇಂದ್ರ ತೀರ್ಥರು ಮೊದಲಾದವರು ಇದ್ದಾರೆ. ಇವರೆಲ್ಲರಿಂದ ಈ ಎಲ್ಲ ಸಾಹಿತ್ಯ ಪ್ರಕಾರಗಳಿಂದ ನಡುಗನ್ನಡದ ಸಾಹಿತ್ಯ ಸಮೃದ್ಧಿಯಿಂದ ಬೆಳೆಯಿತು. ನಂತರ ಬಂದಿದ್ದೇ ಹೊಸಗನ್ನಡ ಯುಗ 19ನೇ ಶತಮಾನದಿಂದ.